ಗರುಡ ಪುರಾಣ ಮರಣದ ಅಂತಿಮ ಕ್ಷಣದ ರಹಸ್ಯ. ಗರುಡ ಪುರಾಣದಲ್ಲಿ ಯಾವುದೇ ಓರ್ವ ವ್ಯಕ್ತಿ ಮರಣ ಹೊಂದುವ ಸಮಯದಲ್ಲಿ ಕೆಲವೊಂದು ಸಂಕೇತಗಳನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗಿದೆ. ಕೆಲವೊಂದು ವ್ಯಕ್ತಿಗಳು ಮರಣ ಹೊಂದುವುದಕ್ಕೂ 4 ರಿಂದ 5 ನಿಮಿಷಗಳಿಗೂ ಮುನ್ನ ದೈವಿಕ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ. ಜನನ ಎಷ್ಟು ಸತ್ಯವೋ ಮರಣವೂ ಅಷ್ಟೇ ನಿಜವಾಗಿದೆ. ಜನನವು ಜೀವನದ ಆರಂಭವಾದರೆ ಮರಣವು ಜೀವನದ ಅಂತ್ಯವಾಗಿದೆ. ಇದು ಅಂತಿಮ ಮತ್ತು ಪ್ರಮುಖ ಸತ್ಯವಾಗಿದೆ. ನಮ್ಮ ಧಾರ್ಮಿಕ ಗ್ರಂಥಗಳು ನಮ್ಮ ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ವಿಚಾರಗಳನ್ನು ವಿಸ್ತಾರವಾಗಿ ಹೇಳುವಂತೆ ಗರುಡ ಪುರಾಣವು ಮರಣ ಹಾಗೂ ಮರಣಾನಂತರ ಆತ್ಮದ ಸಂಚಾರವನ್ನು ತಿಳಿಸುತ್ತದೆ. ಇದು ವಿಷ್ಣು ಮತ್ತು ಪಕ್ಷಿಗಳ ರಾಜ ಗರುಡನ ನಡುವೆ ನಡೆದಂತಹ ಸಂಭಾಷಣೆಯನ್ನು ಒಳಗೊಂಡಿದೆ. ಗರುಡ ಪುರಾಣವನ್ನು ಹಿಂದೂ ಧರ್ಮದ 18 ಮಹಾಪುರಾಣಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಗರುಡ ಪುರಾಣವು ಇದು ಸಾವು ಮತ್ತು ಆತ್ಮದ ಪ್ರಯಾಣ, ಹಾಗೆಯೇ ಅದರ ಅರ್ಹತೆ ಮತ್ತು ದೋಷಗಳು, ಸ್ವರ್ಗ ಮತ್ತು ನರಕವನ್ನು ವಿವರಿಸುತ್ತದೆ. ಗರುಡ ಪುರಾಣವು ಸಾವಿನ ಅಂತಿಮ ಕ್ಷಣಗಳಲ್ಲಿ ಒಬ್ಬ ವ್ಯಕ್ತಿಯು ಏನನ್ನು ಅನುಭವಿಸುತ್ತಾನೆ ಎಂಬುದನ್ನು ಕೂಡ ಹೇಳುತ್ತದೆ. ಈ ಒಂದು ಪುರಾಣದಲ್ಲಿ ತಾನು ಮರಣವನ್ನು ಹೊಂದುವುದಕ್ಕೂ ಮುನ್ನ ದೈವಿಕ ದರ್ಶನವನ್ನೇಕೆ ಪಡೆದುಕೊಳ್ಳುತ್ತಾನೆ, ಆತ್ಮವು ಯಮಲೋಕದತ್ತ ಹೇಗೆ ಕಠಿಣ ಪ್ರಯಾಣವನ್ನು ಪ್ರಾರಂಭಿಸುತ್ತದೆ, ಯಮಲೋಕದಲ್ಲಿ ಆತ್ಮವು ತನ್ನ ಕಾರ್ಯಗಳಿಗೆ ಅನುಗುಣವಾಗಿ ಪ್ರತಿಫಲವನ್ನು ಅಥವಾ ಶಿಕ್ಷೆಯನ್ನು ಯಾವ ರೀತಿಯಲ್ಲಿ ಪಡೆದುಕೊಳ್ಳುವುದು ಎಂಬುದನ್ನು ಹೇಳಲಾಗಿದೆ. ಗರುಡ ಪುರಾಣದ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ತಾನು ಮರಣ ಹೊಂದುವ ಹಂತದಲ್ಲಿದ್ದಾಗ ಮತ್ತು ಯಮರಾಜನಿಂದ ಕರೆಯನ್ನು ಸ್ವೀಕರಿಸಿದಾಗ ಅವರ ಇಂದ್ರಿಯಗಳು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತವೆ. ಸಾವಿಗೆ ಕೇವಲ 5 ನಿಮಿಷಗಳ ಮೊದಲು ವ್ಯಕ್ತಿಯು ದೈವಿಕ ದರ್ಶನದ ಉದಯ ಎಂದು ಕರೆಯಲ್ಪಡುವ ವಿಚಿತ್ರ ಸ್ಥಿತಿಯನ್ನು ಪ್ರವೇಶಿಸುತ್ತಾನೆ. ದೈವಿಕ ದರ್ಶನ ಪಡೆದ ನಂತರ ವ್ಯಕ್ತಿಯು ತನ್ನ ಇಡೀ ಜೀವನದ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾನೆ. ಈ ಸಮಯದಲ್ಲಿ ಅವನು ಈ ಹಿಂದೆ ಮಾಡಿದ ಎಲ್ಲ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳು ಕಣ್ಮುಂದೆ ಬರುತ್ತದೆ. ಅವರು ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಏನನ್ನಾದರೂ ಹೇಳಲು ಬಯಸಿದರೂ ಆ ಸಮಯದಲ್ಲಿ ಧ್ವನಿ ಮಂದವಾಗುವುದು. ಅವರಿಗೆ ಮಾತನಾಡಬೇಕೆಂದರೂ ಮಾತನಾಡಲು ಸಾಧ್ಯವಾಗುವುದಿಲ್ಲ. ಈ ಕ್ಷಣದಲ್ಲಿಯೇ ಯಮರಾಜನ ಸಂದೇಶವಾಹಕರು ಆ ವ್ಯಕ್ತಿಯ ಆತ್ಮವನ್ನು ತೆಗೆದುಕೊಳ್ಳಲು ಬರುತ್ತಾರೆ ಎಂದು ಗರುಡ ಪುರಾಣವು ವಿವರಿಸುತ್ತದೆ. ಪಾಪವನ್ನು ಮಾಡಿದಂತಹ ಆತ್ಮಗಳು ಸಾವಿನ ಸಂದೇಶವಾಹಕರ ರೂಪವನ್ನು ಅತ್ಯಂತ ಭಯಾನಕವಾದ ರೀತಿಯಲ್ಲಿ ಕಾಣುತ್ತದೆ. ಮತ್ತೊಂದೆಡೆ ಸದ್ಗುಣಶೀಲ ಆತ್ಮಗಳು ದೈವಿಕ ಬೆಳಕು ಮತ್ತು ದೇವತೆಗಳ ದರ್ಶನಗಳನ್ನು ಅನುಭವಿಸುತ್ತವೆ. ಯಮಲೋಕಕ್ಕೆ ಸಾಗುವಂತಹ ಪ್ರಯಾಣವು ಅತ್ಯಂತ ಕಷ್ಟಕರವಾದ ದೀರ್ಘವಾದ ಪ್ರಯಾಣವಾಗಿರುತ್ತದೆ. ಯಮಲೋಕಕ್ಕೆ ಹೋಗುವ ದಾರಿಯಲ್ಲಿ ರಕ್ತ ಮತ್ತು ಪಾಪದಿಂದ ತುಂಬಿರುವ ವೈತರಣಿ ನದಿ ಸಿಕ್ಕುವುದು. ಇದು ಅಪಾಯಕಾರಿ ಜೀವಿಗಳು ಮತ್ತು ಮೊಸಳೆಗಳಿಂದ ತುಂಬಿಕೊಂಡಿರುವ ನದಿಯಾಗಿದೆ. ಅಲ್ಲಿ ಪಾಪಗಳು ಮಾಡಿದ ಆತ್ಮಗಳಿಗೆ ಶಿಕ್ಷೆಯನ್ನು ನೀಡಲಾಗುತ್ತದೆ. ಯಮಲೋಕಕ್ಕೆ ಹೋಗುವ ಮಾರ್ಗವು ಅನೇಕ ನಗರಗಳು ಮತ್ತು ಸ್ಥಳಗಳ ಮೂಲಕ ಹಾದು ಹೋಗುತ್ತದೆ. ಅಲ್ಲಿ ಆತ್ಮಗಳು ತಮ್ಮ ಕರ್ಮಗಳಿಗೆ ಅನುಗುಣವಾಗಿ ಶಿಕ್ಷೆಯನ್ನು ಹಾಗೂ ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತದೆ. ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯ ಆತ್ಮವು ತಾನು ಮಾಡಿದ ಪಾಪ ಕರ್ಮಗಳ ಫಲವನ್ನು ಆ ವ್ಯಕ್ತಿಯ ಮರಣದ ನಂತರ ಪಡೆದುಕೊಳ್ಳುತ್ತದೆ. ತನ್ನ ಜೀವಿತಾವಧಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದ ಆತ್ಮ, ಇತರರಿಗೆ ಸಹಾಯ, ದಾನ, ಧರ್ಮ ಪಾಲನೆ ಮಾಡಿದ ಆತ್ಮವು ದೈವಿಕ ದರ್ಶನವನ್ನು ಪಡೆದುಕೊಳ್ಳುತ್ತದೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.